ಅದಕ್ಕೆ ಜಾಸ್ತಿ ಆಗಿದೆ. ಅಲ್ಲಿಗೆ ನಾಳೆ ಮುಂದೆ ಶ್ಲೋಕ 18 ಯದಾ ರಮಾರಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಸ್ತೇಷ್ವಾಸೀತ್ ಸರ್ವೇಶ್ವ ಅಧಿಕೋರ್ಜುನ. ಯದಾ ರಾಮಾತ್ ಅವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಃ ತೇಷು ಆಸೀತ್ ಸರ್ವೇಷು ಅಪಿ ಅಧಿಕಃ ಅರ್ಜುನಃ. ಅದು ಈಗ ಪ್ಯಾರಲ ನಡೀತಿ. ಇಷ್ಟೊತ್ತಾಗ ಅಲ್ಲೇನಾಗಿದೆ, ಇಷ್ಟೊತ್ತಿಗೆ ಪಾಂಡವ ಶಸ್ತ್ರಾಭ್ಯಾಸ ನಡೀತಾ ಇದೆ, ಕೌರವ ಶಸ್ತ್ರಾಭ್ಯಾಸ. ಇದೆಲ್ಲ ಈ ಕಡೆ ನಡೀತಾ ಇದೆ, ಆ ಕಡೆ ನಡೀತಾ ಇದೆ. ಕತೆ ಪೂರ್ತಿ ಜೋಡಿಸ್ತಾ ಹೋಗ್ತಾರೆ ಆಚಾರ್ಯ. ಸುಮ್ಮನೆ ಓದ್ತಾ ನಮಗೆ ಯಾವ್ಯಾವ್ದು ಏನಾಯ್ತು ಲಿಂಕ್ ಸಿಗೋದೇ ಇಲ್ಲ. ತಾತ್ಪರ್ಯ ಓದ ಕರೆಕ್ಟಾಗಿ ಎಲ್ಲ ಕಥೆನೂ ಅರ್ಥ ಆಗುತ್ತೆ. ಕ್ರೋನಾಲಜಿಕಲ್ ಇದು ಅರೇಂಜ್ಮೆಂಟ್, ಸಂಗ್ರಹ, ಕಥಾ ಸಂಗ್ರಹ, ಕಥಾ ಕಾಲಾನುಗುಣವಾದ ಕಾಲಾನುಕ್ರಮ ಸಂಗ್ರಹ, ಸಂಶಯ ನಿವಾರಣೆ, ಸ್ವಾರಸ್ಯಗಳ ನಿರೂಪಣೆ, ಎಷ್ಟು ಪರ್ಪಸ್ ಇಟ್ಕೊಂಡಿದ್ದಾರೆ ಆಚಾರ್ಯ. ಅದು ಓದಿದರೆ ಅಷ್ಟು ಜ್ಞಾನ ಬರುತ್ತೆ. ಸೀರಿಯಸ್ ಆಗಿ ಓದಬೇಕು. ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಃ ತೇಷು ಆಸೀತ್ ಸರ್ವೇಷ್ವಪಿ ಅಧಿಕಃ ಅರ್ಜುನಃ. ಯದಾ ಯಾವಾಗ ರಾಮಾದವಾಪ್ತಾನಿ ಪರಶುರಾಮ ದೇವರಿಂದ ಪಡೆಯಲ್ಪಟ್ಟಿದ್ದಂತಹ ದಿವ್ಯಾಸ್ತ್ರಗಳನ್ನು ದ್ರೋಣಾತ್ ದ್ರೋಣರ ಮೂಲಕ ಪಡೆದರು. ಹೇಳ್ಕೊಟ್ಟಿದ್ದು ದ್ರೋಣರಾದರೂ ಕೂಡ ಅಸ್ತ್ರ ಯಾರ್ದದು? ಪರಶುರಾಮ ದೇವರ ಅಸ್ತ್ರಗಳು. ಅಂದರೆ ಆ ದೃಷ್ಟಿಯಿಂದ ಹೈಯೆಸ್ಟ್ ವೆಪನ್ ಅದು. ಫಸ್ಟ್ ಟೈಮ್ ಜಗತ್ತಿಗೆ ಸಿಕ್ಕಿದ್ದು. ಆ ಮುಂಚೆ ಕ್ಷತ್ರಿಯರು ಸಿಕ್ಕೇ ಇರಲಿಲ್ಲ. ಸಿಕ್ತು, ಆದ್ದರಿಂದಾನೆ ಅದು ಪಡ್ಕೊಂಡು ಭಾರಿ ಇದಾದ. ದ್ರೋಣಾತ್ ಕುಮಾರಾಃ ತೇಷು ಆಸೀತ್ ಸರ್ವೇಷು ಅಪಿ ಅಧಿಕೋ ಅರ್ಜುನ. ಶಸ್ತ್ರಾಸ್ತ್ರ ತಿಳಿದವರಲ್ಲಿ ಅರ್ಜುನ ನಂಬರ್ 1 ಆಗಿಬಿಟ್ಟ. ಅಂದೇಳಿ ನಂಬರ್ 1 ಆಗಿದೆ. ಇದು ಅರ್ಜುನನ ದೊಡ್ಡ ಸಾಧನೆ ಇದೆ. ಯಾಕೆ ಪ್ರತಿಜ್ಞೆ ಮಾಡಿದ್ನಲ್ಲ, ಅದು ತಕ್ಕಂತೆ ಮಾಡಿದ್ರು. ಯಾರನ್ನ ಕೇಳಿದ ಗುರುದಕ್ಷಿಣೆ ಕೊಡ್ತೀರಿ ಅಂತ ಮಾತು ಕೊಡ್ತೀರೋ ಅವ್ರನ್ನೇನಂತ ಮಾಡಿ ಹೇಳಿದ್ರು ಅವರು? ಧನ್ವಿನಾಂ ಅಗ್ರಣ್ಯಂ ಸಾಧಯಿಷ್ಯೆ, ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು. ಆ ಮಾತು ನಡೀತು. ಆಗೊಂದು ಪ್ರಶ್ನೆ ಬಂತು, ನೀವು ಅರ್ಜುನ ಶ್ರೇಷ್ಠ ಅಂದ್ಬಿಟ್ರೆ ಭೀಮಸೇನ ಬಗ್ಗೆ ಹೇಳಲೇ ಇಲ್ಲ ಅಂತ ಕೇಳಿದ್ರೆ ಅಷ್ಟೆಲ್ಲ ಅಂದ್ರೆ ಹೇಳ್ತಾನೆ. ಅರ್ಜುನ ಕಲಿತವರಲ್ಲಿ ಶ್ರೇಷ್ಠನಾದ, ಕಲಿಯದೆ ಶ್ರೇಷ್ಠ ಭೀಮಸೇನ. ಗೊತ್ತಾಯ್ತಾ? ಕಲಿತವರಲ್ಲಿ ಶ್ರೇಷ್ಠನಾದ ಅಂತ ಹೇಳಿದ್ರೆ ಭೀಮನಿಗೆ ಅಪ್ಲಿಕಬಲ್ ಅಲ್ಲ ಅದೀಗ. ಭೀಮ ಇಲ್ಲ, ಹಾಗೆ ಶ್ರೇಷ್ಠನಾಗಿದ್ದಾನೆ. ಇದು ಸಾರಸ್ಯ. ಅದು ಭೀಮ ಕಲಿತೆ ಇವತ್ತಿಗೂ ಜನತೆಯಲ್ಲಿ ಹಾಗೆ ಇರೋದು. ತುಂಬ ಜನಕ್ಕೆ ಭೀಮ ನಂಬರ್ 1 ಅರ್ಜುನನೇ, ಭೀಮ ಅಲ್ಲ. ಭೀಮ ಏನಿದ್ರು ಕುಸ್ತಿ ಗಿಸ್ತಿ ಅಷ್ಟೇನೆ, ಹೊಟ್ಟೆ ಬಾಕ ಇಷ್ಟೇ ತಿಳ್ಕೊಂಡಿರೋದು. ನಿಜವಾದ ಮಹಾಭಾರತ ಓದೇ ಇಲ್ಲ ಯಾರು ಕೂಡ. ಓದ್ದ ಗೊತ್ತಾಗತ್ತೆ. ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋ ಅಧಿಕಂ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ. ನಿಜ ಪ್ರತಿಭಯಾ ಜಾನನ್. ಭೀಮಸೇಂದ್ರ ಎಲ್ಲಿಂದ ಗೊತ್ತು? ಹೇಳೇ ಕೊಟ್ಟು ಹೇಗೆ ಗೊತ್ತಾಯ್ತು ಅಂದರೆ ನಿಜ ಪ್ರತಿಭಯ. ಭಾಗವತ ಹೇಳಿಕೊಟ್ಟಿಲ್ಲ ಅಚ್ಯುತಪರಿಷ್ಠರು. ಭಾಗವತ ಹೇಳಿಕೊಟ್ಟಿಲ್ಲ, ಡೌಟ್ ಬಂತು. ಇಡೀ ಭಾಗವತ ಹೇಳಿ ಹಾಕ್ಬಿಟ್ರೆ 5ನೇ ಕಂದ ಕೇಳಿದ್ರೆ ಪಟ ಪಟ ಹೇಳಿ ಅರ್ಥನೇ ಹೇಳಿ ಹಾಕ್ಬಿಟ್ರು. ಇಲ್ಲಿಂದ ಅದು ಪೂರ್ವಜನ್ಮ ಸಿಗಿಬೇದ ಕಿಲಿಯದ ಅಷ್ಟೇ. ಆದ್ದರಿಂದ ನಿಜ ಪ್ರತಿಭೆಯ ತಿಳ್ಕೊಂಡಿದ್ದೆ. ಪೂರ್ವಜನ್ಮ ಪ್ರಶ್ನೆನೂ ಇಲ್ಲ, ಇದು ಪ್ರತಿಭೆಯಿಂದನೇ ತಿಳ್ಕೊಂಡಿರೋದು. ಜ್ಞಾನನ್ ಸರ್ವಾಸ್ತ್ರಾಣಿ, ಎಲ್ಲ ಅಸ್ತ್ರಗಳು ಗೊತ್ತು. ಅರ್ಜುನಿಗೆ ಗೊತ್ತಿರೋದೆಲ್ಲ ಗೊತ್ತು ಅಲ್ಲ. ತಥೋ ಅಧಿಕಂ, ಅದಕ್ಕಿಂತ ಜಾಸ್ತಿ ಗೊತ್ತು. ಇದು ಕೂಡ ಸ್ವತಃ ಪ್ರತಿಭೆಯಿಂದ. ಇನ್ನು ಅರ್ಥ ಮಾಡ್ಕೊಂಡ್ರೆ ಭೀಮಸೇನರ ಶಕ್ತಿ ಎಷ್ಟದು. ಕಲಿತು ತಿಳಿಯೋದು ಬೇರೆ, ಹಾಗೆ ತಿಳಿಯೋದು ಬೇರೆ, ಎಷ್ಟು ವ್ಯತ್ಯಾಸ ಇದೆ ಅದರಲ್ಲಿ. ಆ ದೃಷ್ಟಿಯಿಂದ ಭೀಮಸೇನ ಹಿರಿಮೆ ಭಾರಿ ಜಾಸ್ತಿ ಇತ್ತು. ನಾಸ್ತ್ರ ಈ ಅರ್ಜುನ ಎಷ್ಟು ಹೊಗಳಿದ್ರು ಕೂಡ ಒಳಗೆ ಯಾರಿದ್ದಾರೆ ಅಲ್ಲಿ? ವೀರನಾಮಕ ವಾಯುದೇವರಿರೋ ಜೊತೆಗೆ. ಈ ಬಿಕಾಸ್ ಆಫ್ ದಟ್ ಅವ್ರಿಗೆ ಮಾಡಿ ಸಾಧ್ಯವಾಯ್ತದೆ, ಅದು ಆಗ್ತಿರಲಿ. ನಿಜ ಪ್ರತಿಭಾ ಇದೆಲ್ಲ ಅರ್ಜುನನಿಗಿಂತ ಭೀಮಸೇನ ಶ್ರೇಷ್ಠ ಅಂಬುದನ್ನು ಅನೇಕ ರೀತಿಯಲ್ಲಿ ಹೇಳಬೇಕು. ಮಹಾಭಾರತ ತುಂಬ ಕಡೆಗೆ ಬರುತ್ತದು. ಮಹಾಭಾರತ ಮೂಲ ಯಾರು ಓದೋದೇ ಇಲ್ಲ, ಆದ್ದರಿಂದ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಸಂಸ್ಕೃತನೇ ಬರೋದಿಲ್ಲ ಭಾಳ ಜನಕ್ಕೆ. ಅವ್ರೇನಿದ್ರು ಪಂಪ ಭಾರತ ಇಂದನೇ ಓದೋ ಟೆಕ್ಸ್ಟ್, ಅದರಲ್ಲಿ ಯಾವುದೂ ಬರೋದಿಲ್ಲ. ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಂದಿರೋದು ಅಷ್ಟೇ ಸತ್ಯ. ಅದನ್ನು ಕಾಪೀಸ್ ಎಷ್ಟು ಮಾಡ್ತಿದ್ದಾರೆ ಗೊತ್ತಾ? ಅದನ್ನು ಎಷ್ಟು ಸತ್ ಪ್ರಿಂಟ್ ಆಗಿದೆ, ಎಷ್ಟು ಜನ ಓದ್ತಾರೆ. ಅದನ್ನು ಟೆಕ್ಸ್ಟ್ ಬುಕ್ ಮಾಡ್ತಾರೆ. ಅನೇಕ ಕಡೆ ಟೆಕ್ಸ್ಟ್ ಆಗುತ್ತೆ, ಜನ ಅದನ್ನೇ ಓದ್ತಾರೆ. ಇದು ಟೆಕ್ಸ್ಟ್ ಆಗೋದಿಲ್ಲ, ಮಹಾಭಾರತ ಟೆಕ್ಸ್ಟ್ ಆಗೋದಿಲ್ಲ. ನಾವೇ ಟೆಕ್ಸ್ಟ್ ಮಾಡಿಲ್ಲ, ಅವ್ರು ಯಾಕೆ ಮಾಡ್ತಾರೆ ಪಾಪ? ಮಾಡೇ. ನಿಜ ಪ್ರತಿಭಯ ಜಾನನ್ ಸರ್ವಾಸ್ತ್ರಾಣಿ ತಥೋ ಅಧಿಕಂ ನಾ ಅಸ್ತ್ರಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮ ಮಂಜಸ. ಉಳಿದೆಲ್ಲ ನಾಳೆ. ಇದಿಷ್ಟು ಕೂಡ ಭೀಮಸೇನ ಮತ್ತೆ ಎಲ್ಲ ಒಂದು ಹೇಳಿಬಿಡ್ತಾರೆ ಮಧ್ಯದಲ್ಲಿ. ಈ ಬ್ಯಾಕ್ಗ್ರೌಂಡಲ್ಲಿ ಹಿಂದೆ ಮುಂದೆ ಇದೆಲ್ಲ ಮತ್ತೆ ನೋಡ್ತಾರೆ. ಅವಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ ಏನೇನು ಮಾಡಿದ್ರು, ಅದು ಉತ್ತರ ಏನು. ಕೆಲವು ಸತ್ಯ ಏನೋ ಮಾಡಿದ್ರು ಅಂತ ಅನಿಸುತ್ತೆ, ಅದಕ್ಕೆ ಕಾರಣ ಏನೋ ಕೊಡ್ತಾರೆ. ಇದು ಓದಿದ ಮೇಲೆ ಇನ್ನೆಲ್ಲೂ ಸಂಶಯ ಬರೋ ಭೀಮನ ಬಗ್ಗೆ ಅಲ್ಟಿಮೇಟ್ ಇದೆಲ್ಲ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ.